ನೀಟ್ ಪ್ರತಿಭಟನೆ ದೇಶಾದ್ಯಂತ ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಇನ್ನು ಸಚಿವರು ರಾಜೀನಾಮೆ ಕೊಟ್ಟಿಲ್ಲ, ಅಧಿಕಾರಿಗಳ ತಲೆದಂಡ ಮಾಡಿದ್ದಾರೆ. ಏನಂತೀವಿ ಸರ್ ಇದ್ರ ಬಗ್ಗೆ? ನೀಟ್ ಪ್ರತಿಭಟನೆ ಒಂದು ತಾರ್ಕಿಕ ಹಂತಕ್ಕೆ ಹೋಗೋದಂತೂ ಗ್ಯಾರಂಟಿ. ಯಾವ ಪೇರೆಂಟ್ಸು ಇವತ್ತು ಮಕ್ಕಳನ್ನು ಕಳ್ಕೊಂಡಿದ್ದಾರೋ, 20-22 ಜನ ಮಕ್ಕಳು ಸತ್ತೋಗಿದ್ದಾರೆ. ಅದರ ಜವಾಬ್ದಾರಿಯನ್ನು ಯಾರು ಹೊರಬೇಕು? ಸರ್ಕಾರ ಅನ್ನುವಂಥದ್ದಿದ್ದರೆ, ಅದು ಹೃದಯ ಅಂತವಂಥದ್ದು ಒಂದು ಇದ್ದರೆ ಈ ಕೆಲಸ ಆಗ್ತಾ ಇರಲಿಲ್ಲ. ಅಲ್ಲಿ ಪಾರ್ಲಿಮೆಂಟಲ್ಲಿ ಕುಂತಿರುವಂಥವ್ರಿಗೆ ಹೃದಯ ಇರಬೇಕಾಗಿದೆ. ಆ ಮಕ್ಕಳು ಕೇಳಿದ್ದೇನು? ನೀಟ್ ಪರೀಕ್ಷೆಗಳಲ್ಲಿ ಕಳ್ತನ ಬೇಡ, ಅದನ್ನು ಸರಿಪಡಿಸಿ ಅಂತ ಕೇಳಿದ್ರು. ಅಂದರೆ ಅದ್ರ ವಿರುದ್ಧ ಇವರಿದ್ದಾರೆ ಅಂತಂದರೆ ನೀಟ್ ಪರೀಕ್ಷೆಯಲ್ಲಿ ಕಳ್ತನ ಬೇಕು ಅಂತ ಹೇಳುವಂಥವ್ರು. ಅದರ ಅರ್ಥ ಏನು? ನೀಟ್ ಪರೀಕ್ಷೆಯಲ್ಲಿ ಕಳ್ತನ ಬೇಕು, ಅದನ್ನು ಕದಿಬೇಕು, ಅಲ್ಲಿ ಲೀಕ್ ಆಗಬೇಕು ಅಂತ ಹೇಳುವಂಥದ್ದೇ ನಿಜವಾಗ್ಲೂ ಕೂಡ ಪಾರ್ಲಿಮೆಂಟ್ನಲ್ಲಿರುವಂಥವರ ಆಶಯ ಅಂತ ನಾನು ಅಂದುಕೊಂಡಿದ್ದೇನೆ. ಇವತ್ತು ವಿದ್ಯಾರ್ಥಿಗಳು, ಯುವಜನರು ಬುಗಲೆದ್ದಿದ್ದಾರೆ. ಬಹುಶಃ ಇದು ನಿಲ್ಲುವಂಥ ಸೂಚನೆಗಳು ಕಾಣಿಸ್ತಾ ಇಲ್ಲ. ಬಹುಶಃ ಇಂಡಿಯಾ ದೇಶದಲ್ಲಿ ಸ್ವತಂತ್ರ ಚಳವಳಿಯ ನಂತರ ಒಂದು ಅತಿ ದೊಡ್ಡ ಪ್ರಮಾಣದಲ್ಲಿ ಒಂದು ಚಳವಳಿ ಈಗ ಯುವಕರೇ ತಮ್ಮ ಇದನ್ನು ತಗೊಂಡಿದ್ದಾರೆ. ನಾವು ನಮ್ಮ ಪಕ್ಕದಲ್ಲಿರುವಂಥ ದೇಶಗಳನ್ನು ನೋಡಿದ್ದೀವಿ. ನೇಪಾಳದಲ್ಲಿ ಏನಾಯಿತು, ಬಾಂಗ್ಲಾದೇಶದಲ್ಲಿ ಏನಾಯಿತು, ಬರ್ಮಾದಲ್ಲಿ ಏನಾಯಿತು, ಅದನ್ನೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಶ್ರೀಲಂಕಾದಲ್ಲಿ ಏನಾಯಿತು, ಅದನ್ನೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಯುವಕರು ಎಚ್ಚೆತ್ತಾಗ ಏನು ಮಾಡೋಕ್ಕಾಗಲ್ಲ. ಇವರು ದಮನ ಮಾಡಿ, ಪೊಲೀಸರ ಮೂಲಕ ದಮನ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯವೇ ಆಗದೇ ಇರುವಂಥ ಮಾತು. ಯಾಕಂದರೆ ಇಡೀ ಯುವ ಸಮುದಾಯವನ್ನು ನೀವು ಪೊಲೀಸರ ಮೂಲಕ, ಮಿಲಿಟರಿ ಮೂಲಕ ದಮನ ಮಾಡ್ತೀವಿ ಅಂತ ಎಲ್ಲ ಕಷ್ಟ ಆಗುತ್ತೆ. ಯಾಕಂದರೆ ಪೊಲೀಸರಿದ್ದಾರಲ್ಲ, ಅವ್ರಿಗೂ ಮಕ್ಕಳಿದ್ದಾರೆ, ಅವ್ರಿಗೂ ಯೋಚನೆ ಬರುತ್ತೆ. ಇವತ್ತಲ್ಲ ನಾಳೆ ಯೋಚನೆ ಬರುತ್ತೆ. ಅವರು ಕೂಡ ನಾವು ಹೇಳ್ತಾರೆ, ಖಂಡಿತ ಇದು ತಪ್ಪು ಅನ್ನೋದನ್ನು ಹೇಳ್ತಾರೆ. ಈ ದೇಶದಲ್ಲಿ ಒಂದು ಸಿವಿಲ್ ವಾರ್ ನಡೆಯುವಂತಹ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ತಾ, ಸಚಿವ ರಾಜೀನಾಮೆ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ? ಪ್ರಧಾನ ರಾಜೀನಾಮೆ ಕೊಡೋದು ಇವಾಗ ಇಂಪಾರ್ಟೆಂಟ್ ಅಲ್ಲ. ಈಗ ಯೋಚನೆ ಮಾಡಬೇಕಾಗಿರೋದು ಮೋದಿ ರಾಜೀನಾಮೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಧರ್ಮೇಂದ್ರ ಪ್ರಧಾನು ರಾಜೀನಾಮೆ ಕೊಡುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಈಗ ಇದು ಮೋದಿ ಕುರ್ಚಿಗೆ ಇದು ಹೋಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಹುಶಃ ಆ ದಿನಗಳು ಹತ್ತಿರ ಬರುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಸುಪ್ರೀಂ ಕೋರ್ಟ್ರಲ್ಲೂ ಕೂಡ ಇನ್ನು ಮುಂದಕ್ಕೆ ಬಹುಶಃ ಮನುಷ್ಯರನ್ನು ನೇಮಕ ಮಾಡುವಂತಹ ಈ ಹೋರಾಟ ಅದನ್ನು ಕೂಡ ರೂಪಿಸುತ್ತೆ. ಅಲ್ಲೂ ಕೂಡ ಮನುಷ್ಯ ಸ್ಪಂದನೆ ಇರುವಂಥವರು ಮಾತಾಡುವಂತಹ ಅವಕಾಶ ಸುಪ್ರೀಂ ಕೋರ್ಟ್ಗೂ ಬರುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಈಗಾಗಲೇ ತನ್ನ ಗೋರಿನ ಅದೇ ತೋಡ್ಕೊಳ್ತಾ ಇದೆ. ಅವರು ಬರೀ ಆಗೋಕ್ಕೆ ಮುಂಚೆ ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಪ್ರೊಟೆಸ್ಟ್ ನಡೀತಾ ಇದೆ ದೇಶಾದ್ಯಂತ, ಬೆಂಗಳೂರಲ್ಲೂ ನಡೀತಾ ಇದೆ. ಹೇಳಿ, ನೀವು ಭಾಗವಹಿಸಿದ್ರಿ, ಹೇಳಿ ನೀವು ಯಾಕೆ ಭಾಗವಹಿಸ್ಬೇಕಂತ ಬಂತು ನಿಮಗೆ? ಸರ್, ನಾನು ಯಾಕೆ ಭಾಗವಹಿಸಿದ್ದು ಅಂತಂದರೆ, ನಮ್ಮ ಮಕ್ಕಳು ಕೂಡ ಓದ್ತಾ ಇದ್ದಾರೆ. ಮೊನ್ನೆ ಡೆಲ್ಲಿಲಾದಂತಹ ಒಂದು ಘಟನೆ ಇದೆಯಲ್ಲ, ಅದು ನೋಡಿ ನಮಗೆ 4-5 ದಿವಸದಿಂದ ನಾನು ಊಟ ಮಾಡೋಕ್ಕಾಗ್ತಾ ಇಲ್ಲ. ಆ ಮಕ್ಕಳನ್ನ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಆದಂಥ ಒಂದು ನೋವಿದೆಯಲ್ಲ, ಆ ನೋವು ನಮಗೆ ರಾತ್ರಿ ಆಗಲೂ ನಿದ್ದೆ ಬರ್ತಾ ಇಲ್ಲ. ಅದು ನೋಡಿ ಈಗಲೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇದೆ ನಮಗೆ. ಯಾಕೆ ಆ ರೀತಿ ಮಾಡಬೇಕು? ಸರ್ಕಾರ ಕರೆದು ಮಾತಾಡ್ಸೋದು ತಾನೇ. ಏನಾಗಿದೆ ಪ್ರಾಬ್ಲಮ್ ಅವ್ರಿಗೆ ಮಾತಾಡಿಸ್ಬೇಕು. ಅವ್ರು ಏನು ಕೇಳ್ತಾ ಇದ್ದಾರೆ? ಶಾಂತಿಯುತವಾಗಿ ಅವರು ಉಪವಾಸ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತಾ ಇದ್ರಲ್ಲ, ಒಂದೇ ಬೇಡಿಕೆ ಇಟ್ಟಿದ್ದವ್ರು, ಏನು ನಮ್ಮ ಜೊತೆ ಬಂದು ಕೂತು ಮಾತಾಡಿ ಅಂತ. ಅದನ್ನು ಮಾಡಿದ್ರೆ ಇವರು ಅದನ್ನು ಮಾಡೋದು ಬಿಟ್ಬಿಟ್ಟು ಗಲಭೆ ಎಬ್ಬಿಸಿದ್ದೇ ಸರ್ಕಾರ, ಯಾರೂ ಅಲ್ಲ ಇದು. ಅವರು ಸೋನಮ್ ವಾಂಗ್ಚುಕ್ನ ತಗೊಂಡಿದ್ದೆ ಯಾಕೆ? ಈಗ ಇವರು ಕೂತಿದ್ರು ಇಲ್ಲ, ಬಂದು ನೀವು ಮಾತಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಶಾಂತಿಯುತವಾಗಿ ಹೋರಾಡೋ ಇದನ್ನು ನೀವು ಈ ರೀತಿ ಅನ್ಯಾಯ ಮಾಡಿ ಇಡೀ ಒಂದು ಜನಸಮೂಹನೇ ನೀವು ಬೀದಿಗೆಳೆಯೋ ರೀತಿ ಮಾಡಿದ್ದೀರಲ್ಲ. ಈಗ ಅವ್ರ ಮೇಲೇ ಪಳಿ ಆಗ್ತಾ ಇದ್ದೀರ ನೀವು. ಅವ್ರ ಮೇಲೇ ಚಾಡಿ ಹೇಳ್ತಾ ಇದ್ದೀರಾ, ಅವರು ಉಗ್ರವಾದಿಗಳು, ಅವ್ರು ಹಂಗೆ ಇವ್ರು ಹಿಂಗೆ ಅಂತ. ಅವ್ರು ಯಾಕೆ ವೈಲೆಂಟ್ ಆಗ್ತಾ ಇದ್ರು? ಸೈಲೆಂಟಾಗಿ ನೀವು ಬಂದು ಕೂತು ಮಾತಾಡ್ಬೋದಾಗಿತ್ತಲ್ಲ. ನೀವು ಯಾರು? ನಾವು ಆಯ್ಕೆ ಮಾಡಿರ್ತಕ್ಕಂಥ ಪ್ರಜೆಗಳು ಆಯ್ಕೆ ಮಾಡಿರ್ತಕ್ಕಂತಹ ನೀವು ಮಂತ್ರಿಗಳು. ನೀವು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕಿದೆ, ಹೋರಾಟ ಮಾಡೋಂಥ ಹಕ್ಕಿದೆ. ಅದನ್ನು ನೀವೇನು ಮಾಡಿದ್ದೀರ? ನೀವು ಆ ಮಕ್ಕಳಿಗೆ ಅಷ್ಟು ಹೊಡೆದಿದ್ದೀರಲ್ಲ, ನಿಮ್ಮ ಮಕ್ಕಳಿಗಾದ್ರೆ ಹೊಡೆದ್ರೆ ಅದೇ ಪೊಲೀಸ್ ಮಕ್ಕಳು ಕೂಡ ಓದ್ತಾರಲ್ವಾ? ಎಲ್ಲರೂ ಓದವ್ರೆ ಅಲ್ವಾ? ಅಧಿಕಾರಿ ವರ್ಗದವರೆಲ್ಲ ಓದವ್ರೆ ಅಲ್ವಾ? ನಿಮ್ಗೆ ಹಣ ಇದೆ, ಓದಿಸ್ತೀರಾ. ಬಡ ಮಕ್ಕಳು ಏನು ಮಾಡಬೇಕು? ಅದಕ್ಕೋಸ್ಕರ ನಾನು ಮಕ್ಕಳ ಪರವಾಗಿ ಮತ್ತು ಮಕ್ಕಳಿಗಾಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಸರಿ ಇಲ್ಲ ಅಂತ ಹೇಳಿ ಬಂದಿದ್ದೀನಿ. ರಿಪೀಟ್ ಆಗ್ತಾ ಇದೆ. ಅದನ್ನ ಏನು ಮಾಡ್ತಾ ಇದ್ದಾರೆ? ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ? ಅಮಿತ್ ಶಾ ಅವರು ಏನು ಮಾಡ್ತಾ ಇದ್ದಾರೆ? ತಗೋಬೇಕು ಕ್ರಮ. ಈಗ ಲೀಕ್ ಆಗ್ತಾ ಇದ್ದೈತೆ ಕಿವಿ ಮುಚ್ಕೊಂಡಿರೋದಲ್ಲ.
ಅಲ್ಲಿ ಎಜುಕೇಷನ್ ಮಿನಿಸ್ಟ್ರು ಅದು ಜವಾಬ್ದಾರಿ ತಗೊಂಡ್ಮೇಲೆ ಅದನ್ನ ನಿಭಾಯಿಸಬೇಕು. ಎಲ್ಲಿ ನಿಭಾಯಿಸ್ತಾ ಇದ್ದಾರೆ ಅವರು? ನಿಭಾಯಿಸ್ತಾನೆ ಇಲ್ಲ ಅವರು ಅದನ್ನೇ ಇವರು ಎಲ್ಲ ಕೇಳ್ತಾ ಇರೋದು ಮಕ್ಕಳು. ನೀವು ಸರಿಯಾಗಿ ನೋಡ್ಕೊಳ್ಳಿ, ಯಾಕೆ ಹಿಂಗೆ ಲೀಕ್ ಮಾಡ್ತಾ ಇದ್ದೀರ ಅಂತ ಕೇಳ್ತಾ ಇದ್ದಾರೆ ಅವರು. ಬೇರೆ ಏನು ಕೇಳ್ತಾ ಇದ್ದಾರೆ? ನಮ್ಮ ಪೋಸ್ಟ್ ಕೊಡಿ, ನಿಮ್ಮ ಪೋಸ್ಟ್ ಅಂತ ಕೇಳ್ತಾ ಇದ್ದಾರಾ? ಇಲ್ಲ ಆಸ್ತಿ ಕೊಡಿ ಅಂತ ಕೇಳ್ತಾ ಇದ್ದಾರಾ? ಏನು ಇಲ್ವಲ್ಲ. ನೀವು ಅದನ್ನ ಬಂದು ಸಾಲ್ವ್ ಮಾಡಬೇಕಾಗಿದ್ದು ಸಿಂಪಲ್ ವಿಷಯ ಇದು. ಇಷ್ಟು ದೊಡ್ಡದು ಮಾಡ್ಕೋಬೇಕಾಗಿತ್ತು. ಸುಸೈಡ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಹೌದು, 21 ಜನ ಮಕ್ಕಳು. ಅದೇ ನಿಮ್ಮ ಮಕ್ಕಳಾಗಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರಾ ಹೇಳಿ? ಆ ಮಕ್ಕಳು ಸತ್ತಿದಾರು, ಅವ್ರ ತಂದೆ ತಾಯಿ ಎಷ್ಟು ನೋವಲ್ಲಿದ್ದಾರೆ ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಕರೆದು ಮಾತಾಡಿಸಿ. ಬೇರೆ ಏನು ಕೇಳ್ತಾ ಇದ್ದಾರೆ ಅವ್ರಿಗೆ? ಕರೆದು ಮಾತಾಡಿಸಿ ಸರ್. ನೀವು ಪ್ರಜಾಪ್ರಭುತ್ವದಲ್ಲಿ ಅಷ್ಟು ಇಲ್ವಾ? ನಾವು ಆರಿಸಿ ಕೂರಿಸಿರೋರು ನೀವೆಲ್ಲ. ಮೇಲೆ ಕೂತ್ಕೊಂಡ್ಬಿಟ್ರೆ ನೀವೇನು ದೊಡ್ಡವರಾಗಲ್ಲ. 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಬರುತ್ತೆ, ನೀವು ಇಳಿಲೇಬೇಕು. ಇವರೆಲ್ಲ ಮನಸ್ಸು ಮಾಡಿದ್ರೆ ಏನು ದೊಡ್ಡದೇನಲ್ಲ. ಅದಕ್ಕೆ ದಯವಿಟ್ಟು ಕೂಡ ಸರ್ಕಾರ ಇದಕ್ಕೆ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಕೊಡಲಿ. ನೈತಿಕತೆ ಇದೆ ಅವ್ರಿಗೆ, ನೈತಿಕತೆ ಇದೆಯಾ ಆ ರೀತಿ ಮಾಡಲಿಕ್ಕೆ? ಅವರು ಕೊಡಬೇಕು, ಅವರು ರಾಜೀನಾಮೆ ಕೊಡಬೇಕು. ಇದಕ್ಕೂ ಮಿಂಚಿದ್ರೆ ಗೃಹ ಸಚಿವರು ಕೊಡಬೇಕು, ಪ್ರಧಾನಮಂತ್ರಿನೂ ಕೊಡಬೇಕು. ಯಾಕಂದರೆ ಜವಾಬ್ದಾರಿ ಅವರು ತಗೋತಾ ಇಲ್ಲ, ಅವ್ರ ಪಾಡ್ಗವ್ರು ಇದ್ದಾರೆ. ಯಾರ್ದು ಜವಾಬ್ದಾರಿ? ಸರ್ಕಾರ ನಡೆಸೋರು ನೀವೇ ಅಲ್ವಾ? ಅಂದಮೇಲೆ ನಿಮ್ಮ ಜವಾಬ್ದಾರಿನೂ ಇದೆ. ದಯವಿಟ್ಟು ಕೂಡ ಈಗ ಏನಾಗಿದೆ ನಮ್ಮ ಮಕ್ಕಳಿಗೆ ಅದಕ್ಕೆ ನ್ಯಾಯ ಒದಗಿಸಬೇಕು. ಎಲ್ಲ ಮಕ್ಕಳಿಗೂ ಕೂಡ ಅವಕಾಶ ಸಿಗಬೇಕು ಅಂತೇಳಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಬಡತನ ಸಿರಿತನ ಅನ್ನೋದು ಏನೂ ಇಲ್ಲ, ಎಲ್ಲ ಮಕ್ಕಳು ಈಕ್ವಲ್ ಆಗಿ ತಗೋಬೇಕು ಅಂತೇಳಿ ಮಾಡ್ತಾ ಇರೋದು. ದಯವಿಟ್ಟು ಕೂಡ ಇದನ್ನು ನೀವು ನೋಡಿ ಇವ್ರಿಗೆ ಪ್ರಧಾನ ಯಾರು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ರಾಜೀನಾಮೆ ಕೊಡಿಸಿ, ಅಥವಾ ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅವ್ರು ಆಯ್ಕೆ ಮಾಡ್ಕೋತಾರೆ, ಪ್ರಜೆಗಳೇ ಆಯ್ಕೆ ಮಾಡ್ಕೋತಾರೆ ಇನ್ನೊಬ್ಬರನ್ನ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ. ನನ್ನ ಹೆಸರು ಕುಸುಮ ಓಂ ಪ್ರಕಾಶ್ ಅಂತ ಸರ್. ಓಕೆ, ಥ್ಯಾಂಕ್ ಯು.